ಇದಿರೋದು ಮೇಡಮ್ ಅದು ಯಾವುದೇ ನಿರ್ಬಂಧ ತಂಡಕ್ಕೆ ತೆಗಿಬೇಕನ್ನೋ ಇಚ್ಛೆ ಇಲ್ಲ. ಅಕಸ್ಮಾತ್ ಇದ್ರೆ ಅಲ್ಲ ಹಾಡಿದ್ರು, ಆಮೇಲೆ ತೆಗೆದು ಸಿಂಗರ್ ಕಾರ್ತಿಕ್ ಅವರು ಇದನ್ನ ಕನ್ನಡದವರು ಇಲ್ಲಿ ಅವರು ಖುದ್ದಾಗಿ ಬಂದಿಲ್ಲಿ ನಾನು ಅದನ್ನ ಇಟ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ಅವರು ಒಪ್ಪಿನ ಅವರು ಸ್ವಂತ ಇರೋದು. ನಾವ್ ಯಾವ್ದಾದ್ರು ತೆಗಿರಿ ಸ್ವಇಚ್ಛೆಯಿಂದ ಮಾಡಿರೋದು ಅದು. ನಮಗೆ ಕನ್ನಡ ಅನ್ನೋದು ಎಲ್ಲದಕ್ಕಿಂತ ಮುಖ್ಯ ಮೇಡಮ್. ನಾವು ಕನ್ನಡ ಪರ ಹೋರಾಟಗಾರರಾಗಿ ನಾನು ಕನ್ನಡ ಸಪೋರ್ಟ್ ಆಗಿ ನಿಂತ್ಕೊಂಡ್ರೆ ನಾನು ಮಾಡಿರೋದು ಕನ್ನಡ ಸಿನಿಮಾ, ಕನ್ನಡ ಹೀರೋ, ಕನ್ನಡ ಮ್ಯೂಸಿಕ್ ಡೈರೆಕ್ಟ್ರು, ಎಲ್ಲ ಸಿನಿಮಾ ನಮ್ಗೆ ನೋಡೋದನ್ನು ಕನ್ನಡದಲ್ಲೇ ನೋಡೋದು. ಸೊ ಹಂಗಾಗಿ ಕನ್ನಡ ಅಭಿಮಾನಿಗಳಿಗೋಸ್ಕರ ಏನು ಬೇಕು ನನ್ಗೆ, ಯಾಕಂದರೆ ಸಾಂಗ್ ರಿಲೀಸ್ ಮಾಡಾದ್ಮೇಲೆ ಸಾಕಷ್ಟು ಜನ ನನಗೂ ಫೋನ್ ಮಾಡಿದ್ರು. ನಾನು ಪ್ರೆಸ್ ಮೀಟಲ್ಲಿ ಲಾಸ್ಟ್ ಟೈಮ್ ಮಾತಾಡಿದಾಗ ಇಲ್ಲ ನಾವು ಅದನ್ನು ರೀಕನ್ಸಿಡರ್ ಮಾಡ್ತೀವಿ ಅಂತ ಹೇಳಾದ್ಮೇಲೆ ಇಲ್ಲ ಸರ್ ದಯವಿಟ್ಟು ತೆಗಿಬೇಡಿ, ಅದ್ರ ವಾಯ್ಸ್ ಭಾಳ ಚೆನ್ನಾಗಿದೆ, ಸಾಂಗ್ಗೆ ಆ್ಯಪ್ಟ್ ಆಗಿದೆ, ಹಂಗಾಗಿ ನಿಮ್ಗೆ ಆ ಥರ ಇದ್ದರೆ ನೀವು ಚೇಂಬರಿಂದ ಕ್ಲಾರಿಫಿಕೇಶನ್ ತೊಗೊಂಡು ನೋಡಿ. ಆ ಥರ ಇಲ್ಲ ನೀವು ಆಡಿಸ್ಲೇಬಾರ್ದು ಅನ್ನೋದು ಇಲ್ಲಿದ್ರೆ ಡೆಫಿನೆಟ್ಲಿ ನಾನು ಇನ್ನೂ ಅದು ಎಷ್ಟೇ ಖರ್ಚಾದರೂ ಇನ್ನೊಬ್ರ ಹತ್ರ ಹಾಡಿಸಿ ಮಾಡಿಸ್ಬೇಕಂತ ನಾನೆಲ್ಲ ಪ್ರಯತ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲಿ. ಹಿಂಗಿರೋದ್ರಿಂದ ಈ ಥರ ಇದ್ದರೆ ಓಕೆ, ಈಗ ಎಲ್ಲರಿಗೂ ಈಗ ನಮ್ಮ ಹೊಸ ಹೀರೋ ಅಂತ ಮಾತ್ರಕ್ಕೆ ನಮ್ಗೆ ಆ ಥರ ಪ್ರಾಬ್ಲಮ್ ಮಾಡಿ ಬೇರೆ ಇನ್ನೊಂದು ಹಿಟ್ ಆಗಿರೋ ಸಿನಿಮಾದಲ್ಲಿ ಇದೆ, ಇದು ಇಶ್ಯೂ ಆದ್ಮೇಲೆ ಬಂದಿರೋ ಎಸ್ಟಾಬ್ಲಿಷ್ಡ್ ಹೀರೋ ಸಿನಿಮಾದಲ್ಲಿ ಸಾಂಗ್ ಇದೆ, ಅಲ್ಲಿ ನೀವು ಯಾವ ಕ್ವಶನ್ಸ್ ಕೇಳಿಲ್ಲ, ಅದು ನಡೀತು ಸಾಕಷ್ಟು ವಾರಗಳು, ಥಿಯೇಟ್ರಲ್ಲೂ ನಡೆದಿದೆ ಆ ಸಿನಿಮಾ. ಈಗಲೂ ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರೆ ಅದು ಸಿಗುತ್ತೆ, ಅದು ರಿಲೀಸ್ ಆಗಿರೋದು ಆಬ್ವಿಯಸ್ಲಿ ಆ ಇಶ್ಯೂ ಆಗಿರೋದಾದ್ಮೇಲೆ. ಈಗ ನಮ್ಮ ಹೀರೋ, ನಾನು ಹೊಸ ಪ್ರೊಡ್ಯೂಸರು, ಹೊಸ ಹೀರೋ ಅಂದ ಮಾತ್ರಕ್ಕೆ ನಮ್ಗೆ ಈ ಥರ ಮೀಡಿಯಾ ಕಡೆಯಿಂದ ಆಗಲಿ ಬೇರೆ ಎಲ್ಲಾದ್ರ ಕಡೆಯಿಂದ ಪ್ರೆಷರ್ ಹಾಕಬೇಕು ಅನ್ನೋದು ಇಲ್ಲ. ಜನ ಏನ್ ಅನ್ಕೊಂಡಿರೋ ಓಕೆ ಸೋನು ನಿಗಮ್ನ ಕಂಪ್ಲೀಟ್ ಆಗಿ ಬೇಡ ಅಂತ ಇದ್ ಮಾಡ್ಬಿಟ್ಟಿದ್ದಾರೆ, ಇನ್ನ ನಮ್ಮ ಕನ್ನಡ ಚಿತ್ರದಲ್ಲಿ ಆಡ್ಸಲ್ಲ ಅನ್ನೋದು ಒಂದು ಜನದ ತಲೆಯಲ್ಲಿ ಇದೆ. ಸೊ ಇವಾಗ ನಿಮ್ಮ ಅರ್ಥ ಏನು? ಯಾರು ಸಿನಿಮಾ ಟೀಮ್ನವರು ಯಾರು ಇಷ್ಟ ಬಂದ್ರೆ ಹೋಗಿ ಆಡ್ಸ್ಕೊಬಹುದು, ಆ ಸಿನಿಮಾಗೆ ಇಷ್ಟ ಬಂದಾಗ ಹಾಕೊಬಹುದು. ಕ್ಷಮೆ ಕೇಳಾದ್ಮೇಲೆ ನಿಮ್ಮ ಮುಖಾಂತರನೇ ತಿಳಿಸ್ತಾ ಇರೋಲ್ಲ ಮೇಡಮ್. ಈಗ ಸಮಯ ಸಂದರ್ಭ ಬಂದಿದೆ, ಈಗ ತಮ್ಗೆಲ್ಲರೂ ಮುಂದೆ ನಾವು ತಿಳಿಸ್ತಾ ಇದೀವಿ, ಯಾವುದೇ ರೀತಿ ಅವ್ರಿಗೆ ಮೇಲೆ ನಿರ್ಬಂಧ ಈಗ ಇಲ್ಲ. ಅವರು ಕ್ಷಮಾಪಣೆ ಕೇಳಿದ ಮೇಲೆ ಅದಕ್ಕಂತ ದೊಡ್ಡ ಇದು ಇಲ್ಲ ಅಂತ ನಾವು ಅನ್ಕೊಂಡಿದ್ವಿ ಸರ್. ಕರ್ನಾಟಕದ ಅಥವಾ ಕನ್ನಡದ ವಿಚಾರದಲ್ಲಿ ಯಾರೇ ಬಾಯಿ ಬಂದು ಮಾತಾಡೋ ಕ್ಷಮೆ ಕೇಳಿದ್ರೆ ಇಲ್ಲ ಸರ್, ಇಲ್ಲ ಯಾವುದೇ ಬಾಯಿ ಬಂದಾಗ ಮಾತಾಡಿದ್ದಲ್ಲ, ನಾಲ್ಗೆ ಬಿಡಲ್ಲ ಅಂತ ಕ್ಷೇತಾಪ ಮಾಡಿದ್ದಾರೆ. ನಾನು ಮಾಡಿರೋದು ತಪ್ಪು. ಏನಾಗುತ್ತೆ ಅಂದ್ರೆ ಇವಾಗ ಸೋನು ನಿಗಮ್ ಅವರು ಇದು ಹೇಳಿದ್ರು, ನಮ್ಮನ್ನ ಕರ್ನಾಟಕವನ್ನ ಭಯೋತ್ಪಾದಕರಿಗೆ ಹೋಲಿಸಿದ್ರು, ಅದೆಲ್ಲ ಮುಗ್ದೋಯ್ತು. ಈಗ ಸಾರಿ ಕೇಳಿದ್ರು ಮುಗ್ದೋಯ್ತು. ನಾಳೆ ಇನ್ನೊಬ್ರು ಅದೇ ತರ ಮಾತಾಡಿ 4 ದಿವಸ ಬಿಟ್ಟು ಮತ್ತೆ ಸಾರಿ ಕೇಳ್ತಾರೆ, ಆವಾಗ ಎಲ್ಲಾದ್ರೂ ನಮ್ಮ ಸಿನಿಮಾದಲ್ಲಿ ಅದೇ ಮಾನದಂಡ ಅಲ್ಲ. ಈಗ ನಮ್ಮ ನಿರ್ಮಾಪಕರೇ ತಗಲಾಕೊಂಡಿರೋದು, ನಮ್ಮ ನಿರ್ಮಾಪಕರಿಗೆ ಒಳ್ಳೇದಾಗ್ಬೇಕಾದ್ರೆ ನಾವು ಒಂದು ಇದು ಮಾಡ್ಲೇಬೇಕಾಗುತ್ತೆ. ಖರ್ಚು ಮಾಡಿರ್ತಾರಲ್ಲ ಮೇಡಮ್, ಅವ್ರ ಖರ್ಚು ವೆಚ್ಚಗಳು ನೋಡ್ಬೇಕಲ್ವಾ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಸರದ ಕ್ಷಮಾಪಣೆ ಕೇಳಾದ ಮೇಲೆ ಅದನ್ನ ಮತ್ತೆ ಯಾಕೆ ಪ್ರಶ್ನೆ ಮಾಡ್ಬೇಕು ಅಂದ್ರೆ ಅವತ್ತು ನೀವು ಹೇಳ್ಬೋದಿತ್ತಲ್ವಾ ಸರ್, ಈಗ ಯಾರ್ಯಾರು ಹಿಂದೆ ಹಾಡ್ಸ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಲಾಸ್ ಆಗೋದು ಬೇಡ, ಪ್ರೊಡ್ಯೂಸರ್ ಹಂಗೆ ಕಂಟಿನ್ಯೂ ಅಲ್ಲಿ ಮುಂದಕ್ಕೆ ಏನು ನಿರ್ಧಾರ. ಅದ್ರ ಬಗ್ಗೆ ಅವತ್ತು ಯಾವುದೇ ರೀತಿಯಿಂದ ಚರ್ಚೆ ಆಗಿರ್ಲಿಲ್ಲ ಮೇಡಮ್. ಅವತ್ತು ಯಾವುದೇ ರೀತಿಯ ಚರ್ಚೆ ಆಗಿರ್ಲಿಲ್ಲ. ಕೇಳಿದ್ರು ಎಲ್ಲರೂ ಕ್ವಶನ್ ಕೇಳಿದ್ರು ಅಂತ. ಸುಮಾರು ಜನ ಬಂದು ಕೇಳಿದಾಗ ಕೆಲವು ನೋಡಿ ಇವಾಗ ಇನ್ಯಾರೋ ಒಬ್ರು ಕೇಳೇ ಇಲ್ಲ, ಅವರೇ ಡಿಲೀಟ್ ಮಾಡ್ಕೊಂಡಿದ್ದಾರೆ ಸ್ವಯಂ ಪ್ರೇರಿತರಾಗಿ. ಸೊ ಆ ಥರ ಬಂದು ಕೇಳಿದವ್ರಿಗೆ ನಾವು ಹೇಳಿದ್ದೀವಿ ಇನ್ನೂ ಟೈಮ್ ಇದೆಯಲ್ವಾ ವೆಯ್ಟ್ ಮಾಡಿ ಅಂತ. ಅದಾದ್ಮೇಲೆ ಅವರು ಕ್ಷಮಾಪಣೆ ಕೇಳಿದ್ರು, ಈಗ ಅವ್ರು ತಿರುಗಿ ನಮ್ಮ ಹತ್ರ ಬಂದೇ ಇಲ್ಲ, ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀವಿ. ಈಗ ಇವ್ರು ಬಂದಿದ್ದಾರೆ, ಇವ್ರಿಗೆ ಕ್ಲಾರಿಫಿಕೇಶನ್ ಕೊಡಬೇಕಾದ ಧರ್ಮ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಅಲ್ಲಿ ಇದ್ದಾಗ ಸ್ಟಾರ್ ನಟ್ರೆ ನಿಂತ್ಕೊಂಡು ಸ್ಟೇಜ್ ಮೇಲೆ ಹೇಳಿರೋದ್ರಿಂದ ಸೊ ಆ ಟೈಮಲ್ಲಿ ನೀವು ಅದನ್ನ ಕನ್ಸಿಡರ್ಗೆ ತಗೊಂಡಿಲ್ಲ. ಡೆಫಿನೆಟ್ಲಿ ಅದರಲ್ಲಿ ಇದು ಔಟ್ಕಮ್ ಅಲ್ವಾ ಮೇಡಮ್. ಈ ಮೀಟಿಂಗ್ ಆಗ್ತಾ ಇರೋದೇ ಆ ಪಾಯಿಂಟ್ ಆಫ್ ವ್ಯೂ ಇಂದಾನೆ, ಇಲ್ಲಾಂದ್ರೆ ಈ ಮೀಟಿಂಗ್ ನೆಸೆಸಿಟಿನೇ ಇರ್ತಾ ಇರಲಿಲ್ಲ ನಮಗೆ. ಅಲ್ಲಿ ಆ ಕ್ವೆಶ್ಚನ್ ರೈಸ್ ಆಗಿದ್ದರಿಂದ ನಾನು ಆ ಸಮಸ್ಯೆ ಬಗ್ಗೆ ತಿಳ್ಕೊಂಡು
ಏನಾಗಿದೆ ಏನಿಲ್ಲ, ಬೇರೆ ನಿರ್ಮಾಪಕರ ಸಿನಿಮಾಗಳಲ್ಲಿ ಏನೆಲ್ಲ ನಡೀತಾ ಇದೆ, ಅವ್ರು ಈ ಥರ ಕ್ಲಾರಿಫಿಕೇಶನ್ ತಗೊಂಡು ಅವ್ರು ಮುಂದುವರಿತಾ ಇರೋದ್ರಿಂದ ನಾನು ಈ ನಮ್ಮ ಚೇಂಬರೇ ನಮಗೆ ತಾಯಿ ಸಂಸ್ಥೆ ಇದ್ದಾಗಿದ್ದು. ಇಲ್ಲಿ ಬಂದು ನಾವು ಏನೇ ನಮ್ಮ ಕಷ್ಟ ಸುಖ ಇದ್ರು ಇಲ್ಲಿ ಕೇಳ್ಕೊಂಡು ಅವ್ರ ಅಡ್ವೈಸ್ ತಗೊಂಡು ಅದನ್ನ ಮಾಡೋಣ ಬೇಡ ಅಂತಾನೆ ಬಂದಿದ್ರು ಅವರು. ಅದೇ ನಿಮ್ಮ ಮುಖಾಂತರ ತಿಳಿಸೋಣ ಅಂತೇಳಿ ನಾವು ಆಯ್ತಪ್ಪ ಮಾಡ್ಕೊಳ್ಳಿ, ಯಾವುದೇ ನಿರ್ಬಂಧ ಈಗ ಸದ್ಯಕ್ಕಿಲ್ಲ ಅಂತೇಳಿ ಇದು ಮಾಡಿದ್ವಿ. ಒಬ್ರು ಯಾರೋ ತಪ್ಪು ಮಾಡ್ತಾರೆ ಅಂತೇಳಿ ಇನ್ನೇನೋ ಶಿಕ್ಷೆ ಕೊಡೋದು. ನಾವು ಯಾವ್ದಾರು ತಪ್ಪು ಮಾಡಿದಾಗ ಅದಕ್ಕಂತ ದೊಡ್ಡ ಇದು ಏನಾಗಿದೆ ಪರಿವರ್ತನೆ ಆಗೋಗ್ಬಿಟ್ಟು ಮಾಡಿರೋದೇ ತಪ್ಪಂತ ಗೊತ್ತಾದ ಮೇಲೆ ಇನ್ನೇನು ಮಾಡಬೇಕಾಗತ್ತೆ ಹೇಳಿ. ಜಯರಾಮ್ ಸರ್, ಅವತ್ತು ನೀವು ಸ್ವಇಚ್ಛೆಯಿಂದ ಸುದ್ದಿಗೋಷ್ಠಿ ಮಾಡಿ ಸಾಂಗ್ನ ನಾವು ಅವ್ರು ಹಾಡಿರುವಂತದ್ದನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರಿ. ಅಂದ್ರೆ ಹೀಟಪ್ ಅಲ್ಲಿ ಇತ್ತು, ಬಸ್ ಇತ್ತು, ಪಬ್ಲಿಸಿಟಿಗೋಸ್ಕರ ಏನಾದ್ರು ಸುದ್ದಿಗೋಷ್ಠಿ ಗೊತ್ತಿದ್ರೆ ಅದು ನಾನು ಕರೆದಿರೋ ಪ್ರೆಸ್ ಮೀಟ್ ಅಲ್ಲ, ಬೇಸಿಕಲಿ ಸಾಂಗ್ ಲಾಂಚ್ ಇವೆಂಟು. ಆ ಟೈಮ್ನಲ್ಲಿ ನನಗೆ ಈ ಇಶ್ಯೂ ಬಗ್ಗೆ ಅಷ್ಟೊಂದು ಅದರದ್ದು ಅರಿವಿಲ್ಲದೆ ಇರೋದ್ರಿಂದ ಆ ಟೈಮ್ನಲ್ಲಿ ಏನಾಯಿತು ಎಲ್ಲ ಅದು ಇಶ್ಯೂ ಸಾರ್ಟ್ ಔಟ್ ಆಗಿದೆ ಅಂದ್ಕೊಂಡು ನಾವು ಲಾಂಚ್ ಮಾಡಿದ್ಮೇಲೆ ಅಲ್ಲಿ ನಿಮ್ಮ ಮೀಡಿಯಾದವ್ರು ಯಾರೋ ಕ್ವಶನ್ ರೈಸ್ ಮಾಡಿದಾಗ ಅದನ್ನು ನಾವು ಡಿಸ್ಕಸ್ ಮಾಡಿ ಆಯ್ತು ಇದನ್ನು ರೀಕನ್ಸಿಡರ್ ಮಾಡ್ತೀನಿ, ನಾನು ಕ್ಲಾರಿಫಿಕೇಶನ್ ತಗೊಂಡು ಆ ಥರ ಮಾಡಲೇಬೇಕು ಅನ್ನೋದಾದರೆ ನಾನು ಕನ್ನಡ ಪರವಾಗಿ ನಿಂತ್ಕೊಂಡವನೇ. ನಾನು ಆ ಥರ ನೆಸೆಸಿಟಿ ಇದೆ ಮಾಡಲೇಬೇಕಂದ್ರೆ ಅದನ್ನು ಡೆಫಿನೆಟ್ಲಿ ಬೇರೆ ಒಬ್ಬ ಕನ್ನಡಿಗರಿಂದ ಆಡಿಸಿ ನಾನು ಹಾಕ್ತೀನಿ ಅಂತ ಹೇಳಿರೋದು ನಿಜನೇ. ಆ ಪಾಯಿಂಟ್ ಆಫ್ ವ್ಯೂಗೆ ಈ ಕ್ಲಾರಿಫಿಕೇಶನ್ ತೊಗೊತಾ ಇರೋದು. ಯಾಕಂದರೆ ಇನ್ನು ನಮಗೊಂದು 3 ವೀಕ್ಸ್ ಇದೆ. ಸೆಪ್ಟೆಂಬರ್ 12ನೇ ತಾರೀಕು ನಂಗೆ ಸಿನಿಮಾ ಬರಬೇಕಂದ್ರೆ ಕ್ಯೂಬ್ಗೆ ಅಪ್ಲೋಡ್ ಮಾಡಬೇಕು, ಅದೆಲ್ಲ ಪ್ರೋಸೆಸ್ ಇರೋದ್ರಿಂದ ಈ ಇಶ್ಯೂದು ನಾನು ಕ್ಲಾರಿಟಿ ತೊಗೊಂಡು ಇಲ್ಲಪ್ಪ ನೀವು ಮಾಡಲೇಬೇಕು ಅನ್ನೋದಾದರೆ ನಾನು ಈಗಲೂ ಮಾಡಲಿಕ್ಕೆ ರೆಡಿ ಇದ್ದೀನಿ. ನಾನು ಮಾಡಿ ಹೋಗಿ ನನ್ನ ರೆಕಾರ್ಡಿಂಗ್ ಮಾಡ್ಕೊಂಡು ಐ ಡೆಫಿನೆಟ್ಲಿ ಫಾಲೋ ಇಟ್. ನಮ್ಮ ಚೇಂಬರ್ ಏನು ಹೇಳುತ್ತೋ ಅದನ್ನು ನಾನು ಫಾಲೋ ಮಾಡೋಕ್ಕೆ ಈಗಲೂ ಸಿದ್ಧವಾಗಿದ್ದೀನಿ. ಅದರಲ್ಲಿ ಡೆಫಿನೆಟ್ಲಿ ಅದರಲ್ಲಿ 2 ಮಾತಿಲ್ಲ. ಅದು ಆ ನಿರ್ಮಾಪಕರ ದೊಡ್ಡ ಗುಣ ಅಂತಲೂ ಕೂಡ ಅನ್ಬೋದು. ಕ್ಷಮಾಪಣೆ ಕೇಳಾದ್ಮೇಲೂ ಕೂಡ ನೀವು ಈಗಲೂ ನೀವು ಆದೇಶ ಮಾಡಿ ನಾನು ಬದಲಾಯಿಸಕ್ಕೆ ರೆಡಿ ಇದ್ದೀನಿ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಅದು ತಪ್ಪಾಗುತ್ತೆ. ಈಗ ಮೇಯಲ್ಲಿ ಬ್ಯಾನ್ ಲಿಫ್ಟ್ ಆಗೋದಕ್ಕಿಂತ ಮುಂಚೆ ಸುಮಾರು ಕಡೆ ಕಂಟೆಂಟ್ಗಳು ಹೋಗಿದೆ ಅನ್ನೋ ಒಂದು ಮಾತಿದೆ ಇಂಡಸ್ಟ್ರಿಯಲ್ಲಿ. ಕೆಲವು ಚಿತ್ರತಂಡಗಳು ಕರ್ನಾಟಕ ವಾಣಿಜ್ಯ ಮಂಡಳಿ ಕೊಟ್ಟಿರುವಂತ ಏನು ಬ್ಯಾನ್ ಇದೆ ಅದನ್ನು ಸೀರಿಯಸ್ ಆಗಿ ಪರಿಗಣನೆಗೆ ತಗೊಂಡಿಲ್ಲ. ಸರ್, ಈಗ ಬಹಳಷ್ಟು ಜನ ಅಂದರೆ ನಮ್ಮಲ್ಲಿ ರೆಗ್ಯುಲರ್ ಟಚಲ್ಲಿರೋರು ಮತ್ತು ಇಲ್ಲಿ ಬೆಂಗಳೂರಲ್ಲಿದ್ದವರು ಇಲ್ಲಿ ಬಂದೇ ಹೋಗಿದ್ದಾರೆ. ವಾಣಿಜ್ಯ ಮಂಡಳಿಗೂ ಬಂದಿದ್ದಾರೆ, ನಿರ್ಮಾಪಕರ ಸಂಘಕ್ಕೂ ಬಂದಿದ್ದಾರೆ. ಬಂದು ಈ ರೀತಿ ಆಗಿದೆ ಸರ್, ಏನು ಮಾಡಬೇಕು ಅನ್ನೋದನ್ನು ಕೇಳಿಕೊಂಡು ಕಾದು ನೋಡೋ ತಂತ್ರವನ್ನು ಅನುಕರಣೆ ಮಾಡಿ ಅಂತ ಹೇಳಿ ಅವ್ರ ಬ್ಯಾನ್ ನಾವು ಕ್ಷಮಾಪಣೆ ಅಂತ ಹೇಳ ಸರ್ 2-3 ದಿನದಲ್ಲೇ ಕ್ಷಮಾಪಣೆ ಬಂತು ಅವ್ರ ಕಡೆಯಿಂದ. ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಆಲ್ರೆಡಿ ಈ ಮಂತ್ ಸೆಪ್ಟೆಂಬರ್ 12ನೇ ತಾರೀಕು ನಮ್ಮ ಸಿನಿಮಾನ ರಿಲೀಸ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸಾಕಷ್ಟು 3 ಸಾಂಗ್ ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ. ಆ ಸಾಂಗ್ ಒನ್ ಆಫ್ ದಿ ಸಾಂಗ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ನಮಗೆ ಕನ್ನಡ ವಾಣಿಜ್ಯ ಮಂಡಳಿಯಿಂದ ಬೇಕಾಗಿತ್ತು ಸರ್. ಅದಕ್ಕೋಸ್ಕರ ನಾವು ನಿಮ್ಮನ್ನು ಕ್ಲಾರಿಫಿಕೇಶನ್ಗೋಸ್ಕರ ಕೇಳ್ತಾ ಇದ್ದೀವಿ. ಒಂದು ಸಾಂಗು ನಾವು ಕನ್ನಡ ಸಾಂಗಲ್ಲಿ ಸೋನು ನಿಗಮ್ ಅವ್ರ ಕಡೆಯಿಂದ ಹಾಡಿಸಿದ್ವಿ. ಅದು ಲಾಸ್ಟ್ ಒಂದು 6 months ಬ್ಯಾಕು ಮಾಡಿಸಿದ ಸಾಂಗು. ಇತ್ತೀಚೆಗೆ ಸೋನು ನಿಗಮ್ ಅವ್ರದ್ದೊಂದು ಕಾಂಟ್ರವರ್ಸಿ ಆಗಿ ಅದಾದಮೇಲೆ ಸಾಕಷ್ಟು ಕಡೆ ಗೊಂದಲ ಸೃಷ್ಟಿಯಾಗಿತ್ತು. ಈಗ ಅವರ ಸಾಂಗನ್ನು ನಾವು ಸಿನಿಮಾದಲ್ಲಿ ಇಟ್ಕೋಬೇಕಾ ಬೇಡವಾ ಅನ್ನೋದಿತ್ತು. ಅದು ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಸಾಂಗ್ ಒಂದು 6 months ಬ್ಯಾಕ್ ಈಗ ಮುಂಚೆ ರೆಕಾರ್ಡ್ ಆಗಿದ್ದ ಸಾಂಗು. ಅದಾದಮೇಲೆ ನಾವು ಸರೆಗಮ ಮ್ಯೂಸಿಕ್ ಕಂಪ್ನಿಗೆ ಆ ಸಾಂಗ್ ರೈಟ್ಸ್ನ ಸೇಲು ಮಾಡಿದ್ವಿ. ಅವ್ರು ಹಾಡಿದಾರಂತ ಒಂದೇ ಕಾರಣಕ್ಕೆ ಅವ್ರು ತಗೊಂಡು ಅದಕ್ಕೆ ಅಗ್ರಿಮೆಂಟ್ ಆಗಿ ಅದನ್ನು ಸೇಲ್ ಟ್ರಾನ್ಸಾಕ್ಷನ್ ಆಗಿದ್ದು. ಈಗ ನಮ್ಮ ಸಿನಿಮಾ ರಿಲೀಸಿಗೆ ಬರ್ತಾ ಇದೆ, ಕ್ಯೂಬ್ಗೆ ಅಪ್ಲೋಡ್ ಮಾಡೋ ಪರಿಸ್ಥಿತಿ ಇರೋದ್ರಿಂದ ಈಗ ನಮಗೆ ಆ ಗೊಂದಲ ನಿವಾರಣೆಗೋಸ್ಕರ ಚೇಂಬರ್ ಕಡೆಯಿಂದ ಕ್ಲಾರಿಫಿಕೇಶನ್ ಕೇಳೋಣ ಅಂತ ಈ ಪ್ರಸ್ತಾವನೆ ಇಟ್ಕೊಂಡು ಬಂದಿದ್ದೀವಿ ಸರ್. ಅದು ಫೀಡ್ಬ್ಯಾಕಲ್ಲೆಲ್ಲ ಅವ್ರಿಗೆ ಆ ಸಾಂಗ್ ಬೇಕು ಅಂತ ಅವರು ಪುಷ್ ಮಾಡ್ತಾ ಇದ್ದಾರೆ. ಕೆಲವರು ಯಾಕೆ ಇಟ್ಕೊಂಡಿದ್ದೀರಾ ಆ ಸಾಂಗು ಬ್ಯಾನ್ ಆದಮೇಲೆ ಅನ್ನೋದೊಂದು ಕ್ವೆಶನ್ ರೈಸ್ ಮಾಡಿದ್ದಾರೆ. ಸೊ ಹಂಗಾಗಿ ನಿಮ್ಮ ಸಪೋರ್ಟು ಅಥವಾ ಏನು ಕ್ಲಾರಿಟಿ ಅಂತ ಕೇಳೋಣ ಅಂತ ಬಂದಿದ್ದೀವಿ. ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ. ನಮ್ಮ ನಿದ್ರಾದೇವಿ ನೆಕ್ಸ್ಟ್ ಸಿನಿಮಾದವರು ನಮ್ಮ ಸೋನು ನಿಗಮ್ ಅವ್ರದ್ದು ಸಾಂಗ್ ಆಡಿಸಿದ್ವಿ. ಅದು ನೀವು ಒಂದ್ಸಲಿ ಬ್ಯಾನ್ ಅಂತ ಹೇಳ್ಕೊಂಡಿದ್ರಿ. ಬ್ಯಾನ್ ಅಂತ ನಾವು ಯಾವತ್ತೂ ಹೇಳಿಲ್ಲ ಸರ್, ಅಸಹಕಾರ ಅಂತ ಹೇಳ್ಕೊಂಡಿದ್ವಿ. ಅದನ್ನು ಅವರು ಇಮಿಡಿಯೇಟಾಗಿ ಸ್ಪಂದಿಸಿ ಪಬ್ಲಿಕ್ಕಾಗಿ ಸಾರಿ ಹೇಳಿದ್ದಾರೆ ಸರ್. ಅವರು ಪಬ್ಲಿಕ್ಕಾಗಿ ಕ್ಷಮಾಪಣೆ ಕೇಳಿರೋದ್ರಿಂದ ನಾವು ಅವ್ರಿಗೆ ಯಾವುದೇ ಒತ್ತಡ ಏರಿಲ್ಲ. ಅದಾದ ನಂತರ ಕೆಲವರು ನಮ್ಮಲ್ಲೇ ಈಗ ಸಾಂಗಲ್ಲಿ ನಮ್ಮವರೇ ಮಾಡಿರೋದು ಯಾರು, ನಮ್ಮ ನಿರ್ಮಾಪಕರೇ. ಯಾವುದೇ ಒಬ್ಬ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅದನ್ನ ಅಲ್ಲಿಗೆ ನಾವು ಕೈ ಬಿಟ್ಟಿದ್ದೀವಿ ಸರ್. ಯಾಕೆಂದರೆ ಕೆಲವರೆಲ್ಲ ಗೊತ್ತಿಲ್ಲದೆ ಅಡ್ವಾನ್ಸ್ ಕೊಟ್ಟಿರ್ತಾರೆ, ಆಡಿಸ್ಕೊಂಡಿರ್ತಾರೆ, ಅವ್ರಿಗೆಲ್ಲ ತೊಂದರೆ ಆಗಬಾರ್ದು. ನಮ್ಮ ನಿರ್ಮಾಪಕರಿಗೆ ಅನುಕೂಲಕರವಾಗಿ ನಾವು ಅವ್ರಿಗೆ ಯಾವುದೇ ಒಂದು ಷರತ್ತು ಹಾಗೆಲ್ಲ ಪಬ್ಲಿಕ್ಕಾಗಿ ಸಾರಿ ಕೇಳಿದ ತಕ್ಷಣ
ನಾವು ಸೈಲೆಂಟ್ ಆದ್ವಿ ಸರ್. ಅದಾದ 1-2 ಸಿನಿಮಾದಲ್ಲೂ ಮೊದಲು ಮಾಡಿರೋದನ್ನೆಲ್ಲ ಆಗಿದೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಗೆ ಯಾವುದೇ ರೀತಿಯ ನಾವು ನಿರ್ಬಂಧ ಇಲ್ಲ ಸರ್. ಧಾರಾಳವಾಗಿ ನೀವು ಏನು ಆಡಿಸ್ಕೊಂಡಿದ್ದೀರಲ್ಲ ಅದು ಮುಂದುವರಿಸ್ಬೋದು. ನಾವು ಯಾವುದೇ ರೀತಿ ಅವ್ರಿಗೆ ಒಂದು ಇದನ್ನ ನಾವು ಯಾವುದೂ ಹೇರಿಲ್ಲ ಸರ್, ಅವ್ರಿಗೆ ನಿರ್ಬಂಧ ಮಾಡಿಲ್ಲ ಸರ್. ಇದು ತಮ್ಮ ಮುಖಾಂತರ ನಾವು, ಯಾಕಂದರೆ ಆಗ ತಮ್ಮ ಮೀಡಿಯಾ ಮುಖಾಂತರನೇ ತಾವು ತಿಳಿಸಿದ್ವಿ ಅವ್ರಿಗೆ ಈ ಥರ ನಾವು ಹೊಸ ತೋರಿಸ್ತಾ ಇದ್ವಿ ಅಂತ ಹೇಳಿ ನಿಮ್ಮನ್ನು ಕರೆದೇ ಮೀಟಿಂಗ್ ಮಾಡಿ ನಾವು ಅದನ್ನು ವಿಷಯ ಪ್ರಸ್ತಾಪ ಮಾಡಿದ್ವಿ. ಅದನ್ನು ಇವತ್ತಿನ ದಿನ ಯಾವುದೇ ಅವ್ರ ಮೇಲೆ ನಿರ್ಬಂಧ ಇಲ್ಲ. ಅವರು ಆ್ಯಕ್ಚುಲಿ ಪಬ್ಲಿಕ್ ಆಗಿ ಸಾರಿ ಹೇಳಿರೋದ್ರಿಂದ ಈಗ ಸಾರಿಗಂತ ದೊಡ್ಡ ಇದು ಯಾವುದಿಲ್ಲ. ಅವರು ಪಶ್ಚಾತ್ತಾಪ ಪಟ್ಟು ನಾನು ಮಾಡಿರೋದು ತಪ್ಪಾಗಿದೆ ಅನ್ನೋದು ಅರಿವು ಮಾಡಿಕೊಂಡು ಅವರು ನಮಗೆ ಸಾರಿ ಹೇಳಿದ್ದಾರೆ. ಎಂಟೈರ್ ಕರ್ನಾಟಕದ ಜನತೆಗೆ ಸಾರಿ ಹೇಳಿದ್ದಾರೆ. ಅದರಿಂದ ನಾವು ಕೆಲವು ಸಂಘಟನೆಗಳೆಲ್ಲನೂ ನಮ್ಮ ಮೇಲೆ ಒತ್ತಡ ಏರಿದ್ವು. ಅವಾಗ ಏನು ಮಾಡ್ತಾಯಿದ್ರು ಅವ್ರು ಈ ಥರ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ಅಂತೇಳಿ ಅದಕ್ಕೆಲ್ಲನೂ ಅವರು ಉತ್ತರ ಕೊಟ್ಟಿದ್ದಾರೆ. ಒಂದೇ ಉತ್ತರ, ಸಾರಿ ನಾನು ಅರಿವಿಲ್ಲದೆ ಮಾತಾಡ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ ನಾವು ಅದನ್ನು ಹಿಂಪಡಿದ್ದೀವಿ ಸರ್. ಯಾವುದೇ ರೀತಿ ಅವ್ರ ಮೇಲೆ ನಿರ್ಬಂಧನ ಈಗ ಇಲ್ಲ ಸರ್. ತಾವು ಧಾರಾಳವಾಗಿ ಮಾಡ್ಕೋಬೋದು. ಯಾಕಂದ್ರೆ ಈ ಪ್ರಶ್ನೆ ನಮಗೆ ನನ್ನೊಬ್ಬನಿಗೆ ಅಂತ ಅಲ್ಲ ಸರ್, ಸಾಕಷ್ಟು ನಿರ್ಮಾಪಕರಿಗೂ ಮತ್ತು ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ಗಳಿಗೂ ಈ ಕ್ಲಾರಿಟಿ ಬೇಕಾಗಿತ್ತು. ಯಾಕಂದ್ರೆ ಅವರು ಕೆಲವರು ಸಿನಿಮಾ ಆರ್ಟ್ಸ್ ಇಟ್ಕೊಂಡಿದ್ದಾರೆ, ರಿಲೀಸ್ ಆಗಿದ್ದೇ ಇರೋದನ್ನು ಇಲ್ಲ ಅದು ಕಂಟಿನ್ಯೂ ಮಾಡಬೇಕಾ ಬೇಡ ಅನ್ನೋದು. ಇಲ್ಲ ಸರ್, ನಾವು ಯಾವುದೇ ರೀತಿಯ ನಿರ್ಮಾಪಕರಿಗೆ ತಡೆ ಇಟ್ಟಿಲ್ಲ. ನಿರ್ಮಾಪಕರ ಸಂಘಕ್ಕೆ ಬಹಳಷ್ಟು ಜನ ನಮ್ಮನ್ನು ಕೇಳ್ಕೊಂಡಿದ್ದಾರೆ ಮತ್ತೆ ಏನೇನು ಆಗಿದೆ, ಎಷ್ಟೆಷ್ಟು ಮಾಡಿದ್ದಾರೆ ಅನ್ನೋದನ್ನು ಕೂಡ ನಮಗೆ ಡೀಟೇಲ್ಸ್ಗಳನ್ನು ಕೊಟ್ಟಿದ್ದಾರೆ. ಯಾವ್ಯಾವ ಸ್ಟುಡಿಯೋದಲ್ಲಿ ಮಾಡಿದ್ದೀವಿ, ಸೊ ಎಷ್ಟು ಕಂಪ್ಲೀಟ್ ಆಗಿದೆ, ಅಥವಾ ಅದನ್ನ ರೀಟೇಕ್ ಆಗಬೇಕಾ ಅಥವಾ ಫಿನಿಶ್ ಆಗಬೇಕಾ, ಬ್ಯಾಲೆನ್ಸಿಂಗ್ ಆಗಬೇಕಾ, ಅದನ್ನೆಲ್ಲ ಕೇಳ್ಕೊಂಡಿರೋದ್ರಿಂದ ಎಲ್ಲ ಇಲ್ಲಿ ಕೂತ್ಕೊಂಡು ಮಾತಾಡಿ ಯಾವುದೇ ಕಾರಣಕ್ಕೂ ಬೇಸರತ್ತ ಕ್ಷಮೆಪಣೆ ಕೇಳಾದ ಮೇಲೆ ತಿರುಗಿ ಅದನ್ನು ನಾವು ಕಂಟಿನ್ಯೂ ಮಾಡೋದಿರಲ್ಲ. ಆಮೇಲೆ ಒಬ್ಬ ಕಲೆಗಾರರನ್ನ ಒಬ್ಬ ಕಲಾವಿದರನ್ನ ಅದು ಯಾವುದೇ ರೀತಿ ಕಲೆ ಆಗಿರ್ಬೋದು ಅವ್ರನ್ನ ಕರಪ್ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ನಾವು ಒಂದು ಕಲೆಗೆ ಕೊಡ್ತಕ್ಕಂಥ ಗೌರವ ಅಲ್ಲ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಹಿರಿಯರು ಮತ್ತು ಕನ್ನಡ ಪರ ಸಂಘಟನೆಯವರು, ಭಾಳಷ್ಟು ಜನ ಕನ್ನಡ ಪರ ಸಂಘಟನೆಯವರು, ಶಿವಾನಂದ ಶೆಟ್ಟರ್ ಆಗಿರ್ಬೋದು, ಪ್ರವೀಣ್ ಶೆಟ್ಟರ್ ಆಗಿರ್ಬೋದು, ನಾರಾಯಣಗೌಡರು ಆಗಿರ್ಬೋದು, ಪ್ರತಿಯೊಬ್ಬರೂ ಕೂಡ ಅದನ್ನು ವಿರೋಧ ಮಾಡಿದರು. ಸೊ ಯಾವಾಗ ಬೇಸರದ ಕ್ಷಮಾಪಣೆ ಅಂತ ಬಂತು, ಕೆಲವ್ರನ್ನೆಲ್ಲ ನಾವು ಮಾತಾಡಿದಾಗ ಅವ್ರನ್ನ ಹೇಳಿದ್ರು, ಇಲ್ಲ ನೀವು ಇದು ನಿರ್ಬಂಧವನ್ನು ವಾಪಸ್ ಪಡೀರಿ ಅಂತ. ಸೊ ಆದ ಕಾರಣ ಇವಾಗ ವಾಪಸ್ ಪಡೆದಿದ್ದೀವಿ. ನಿಮ್ಮ ಚಿತ್ರ ಬಿಡುಗಡೆ ಆಗಲಿ, ಚೆನ್ನಾಗಾಗಲಿ, ಆಡಿಯೋ ಕಂಪ್ನಿಗೂ ಕೂಡ ಮಾರಿದ್ದೀವಿ. ನಾಳೆ ಒಬ್ಬ ಡೈರೆಕ್ಟರ್ದು ಕ್ರಿಯೇಟಿವಿಟಿ ಒಂದು ಕಡೆ ಹಾಳಾಗೋದ್ರೆ ಒಬ್ಬ ನಿರ್ಮಾಪಕನ ಹಣನೂ ಕೂಡ ಎಲ್ಲ ಒಂದು ಕಡೆಗೆ ಕರ್ಮಾಗುತ್ತೆ. ಸೊ ನಾವು ಇಲ್ಲಿ ವಾಣಿಜ್ಯ ಮಂಡಳಿ ಇರೋದು, ನಿರ್ಮಾಪಕರ ಸಂಘ ಆಗಲಿ ಇರೋದು ಇರ್ತಕ್ಕಂಥದ್ದು ನಮ್ಮ ಸದಸ್ಯರುಗಳ ಇದನ್ನ ಕಾಪಾಡ್ಕೊಳ್ಳಿಕ್ಕೆ. ಜೊತೆಯಲ್ಲಿ ಭಾಷೆ ಬಗ್ಗೆನೂ ಕೂಡ ನಮಗೆ ಗೌರವ ಬೇಕೇ ಬೇಕು, ಅದು ನಿಜ. ಅದು ಕನ್ನಡಪರ ಸಂಘಟನೆಗಳ ಒತ್ತಾಯದ ಮೇಲೆ ನಾವು ಅದನ್ನು ಮಾಡಿದ್ವಿ. ಆದರೆ ಬೇಸರ ಕ್ಷಮೆ ಅಂತ ಕೇಳಾದ ಮೇಲೆ ಅದನ್ನು ತಿರುಗಿ ಕಂಟಿನ್ಯೂ ಮಾಡೋದ್ರಲ್ಲಿ ಅರ್ಥವಿರಲ್ಲ ಅನ್ನೋ ಒಂದು ಕಾರಣಕ್ಕೆ ಅದನ್ನು ಹಿಂಪಡೆದಿದ್ವಿ ಸರ್. ಈಗ ಬಿಡುಗಡೆ ಮಾಡ್ಕೊಳ್ಳಿ, ಚೆನ್ನಾಗಿ ಸರ್. ಇವಾಗ ಒಂದು ಸಿನಿಮಾಕ್ಕೆ ಒಂದು ನ್ಯಾಯ, ಇನ್ನೊಂದು ಸಿನಿಮಾಕ್ಕೆ ಇನ್ನೊಂದು ನ್ಯಾಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.